ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳ ಖುಷಿಯಾದ ಸುದ್ದಿ. ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 ಅಧಿಸೂಚನೆ ಈಗಾಗಲೇ ಹೊರಗಡೆ ಬಂದಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇವತ್ತು ಅಂದರೆ ದಿನಾಂಕ 10/8/2026ರಂದು KSET ಒಂದು ನೋಟಿಫಿಕೇಷನ್ ಹೊರಗಡೆ ಬಿದ್ದಿದೆ. ಇದು ನಮ್ಮ KSET 2026ರ ನಿರೀಕ್ಷಿತ ಅಧಿಸೂಚನಾ ಪಟ್ಟಿ ಇವಾಗ ಬಂದಿದೆ ನಮಗೆ. ಸೊ ಯಾರೆಲ್ಲ ವೀಡಿಯೋವನ್ನು ನೋಡ್ತಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ KSET ಎಲ್ಲ ಮಾಹಿತಿಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಇದೆ. KSET 2026 ಮಾಹಿತಿ ಕೂಡ ನಿಮಗೆ ಮುಂದಿನ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ. ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಬಹು ನಿರೀಕ್ಷಿತ ಎಕ್ಸಾಮ್ 2026 ಎಕ್ಸಾಮ್ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆ ಹೊರಗಡೆ ಬಂದಿದೆ. ಈ ಅಧಿಸೂಚನೆಯಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 11/10/2026 ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಆಯೋಜಿಸಲಾಗಿತ್ತು. ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. KSET 2026 ಪಠ್ಯ ಪರೀಕ್ಷಾ ವೇಳಾಪಟ್ಟಿ ಈ ಕೆಳಗಿನಂತಿದೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಮಗೆ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದರು KE ಅವರು 11/10/2026 ಅಂದರೆ ಅಕ್ಟೋಬರ್ 11, 2026 ಎಕ್ಸಾಮ್ ನಡೆಸ್ತೀವಿ ಅಂತ. ಅಧಿಸೂಚನೆಯಲ್ಲಿ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ ಚೇಂಜ್ ಆಗುವ ಸಾಧ್ಯತೆಗಳು ಇವೆ, ಆದರೆ ಈ ಸದ್ಯದ ಮಟ್ಟಿಗೆ 11/10/2026 ಅನ್ನೋದು ನಮಗೆ ಬಂದಿರುವಂತಹ ಮಾಹಿತಿ. ಸೊ ಇಲ್ಲಿ ನೀವು ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಪ್ರಮುಖ ದಿನಾಂಕಗಳು ಯಾವುದೆಲ್ಲ ಡೇಟ್ ಇದೆ, ಎಷ್ಟು ಡೇಟ್ ಇದೆ, ಆ ಟೈಮ್ ಒಳಗೆ ನೀವು ಅಪ್ಲಿಕೇಶನ್ ಹಾಕಬೇಕು. ಆ ಡೇಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10/8/2026 ಅಂದರೆ ಇವತ್ತಿಂದ ಅಪ್ಲಿಕೇಶನ್ ಹಾಕ್ಬೋದು. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/9/2026 ಅಂದರೆ ಆಲ್ಮೋಸ್ಟ್ 25 ದಿವಸಗಳ ಕಾಲಾವಕಾಶವನ್ನು ಇಲ್ಲಿ ನೀಡಲಾಗಿದೆ. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 6/9/2026, ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ 1/10/2026 ಮತ್ತು ಪರೀಕ್ಷಾ ದಿನಾಂಕ 11/10/2026 ಎಂದು ತಿಳಿಸಲಾಗಿದೆ. ಸೊ ಮೇಯ್ನಾಗಿ ಇಲ್ಲಿ ನಾವು ನೋಡಬೇಕಾಗಿರೋದು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿನಾಂಕ 10/5/9 ಇವತ್ತಿಂದ 5ನೇ ಸೆಪ್ಟೆಂಬರ್ 5ರವರೆಗೆ ನಿಮಗೆ ಅವಕಾಶ ಇದೆ. ಸೊ KSET ಮೂಲಕ ಅರ್ಜಿ ಸಲ್ಲಿಸಲು ಇತರೆ ನಮೂನೆಯಲ್ಲಿ ಅರ್ಜಿಯನ್ನು KSET ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ನೀವು ಆಫ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ, ಆ್ಯಸ್ ವಿ ನೋ ಆಲ್ರೆಡಿ. ಸೊ KEA ವೆಬ್ಸೈಟ್ ಇದೆ ನಮಗೆ, CET ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಇನ್ KEA ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಈ ಎಲ್ಲ ಮಾಹಿತಿಯನ್ನು ನಮಗೆ ಈಗಾಗಲೇ ನಮಗೆ ತಿಳಿಸಿದ್ದಾರೆ KE ಅವರು. ಸೊ ಯಾರೆಲ್ಲ ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರು ಅವರು ದಯವಿಟ್ಟು ಅಪ್ಲೈ ಮಾಡಿ. ಲಾಸ್ಟ್ ದಿವಸಕ್ಕೆ ಕಾಯಬೇಡಿ. 5 ಸೆಪ್ಟೆಂಬರ್ ದಿನಾಂಕ ಆದರೂ ಈ ಮಂತೊಳಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾದ ಡಾಕ್ಯುಮೆಂಟನ್ನೆಲ್ಲ ರೆಡಿ ಮಾಡಿ ಅಂತ ಹೇಳಿದ್ವಿ ಆಲ್ರೆಡಿ. ಆಧಾರ್ ಕಾರ್ಡಲ್ಲಿರೋದು ಅಥವಾ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅದಕ್ಕೆ ಬೇಕಾದಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಆಲ್ರೆಡಿ ವಿಡಿಯೋಸನ್ನು ಮಾಡಿ ನಿಮಗೆ ತಿಳಿಸಿದ್ದೆ. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ಗಮನವಿಟ್ಟು ಓದಿ ನಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಎಂದು ತಿಳಿಸಿದ್ದಾರೆ. ಸೊ ಯಾರೆಲ್ಲ ಎಕ್ಸಾಮ್ ಬರೀತಿದ್ದಾರೋ ಅಧಿಸೂಚನೆ ಕರೆಕ್ಟಾಗಿ ಒಂದು ಸಲ ಓದ್ಕೊಳ್ಳಿ. ನಾನು ಕೂಡ ನಿಮಗೆ ವೀಡಿಯೋವನ್ನು ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ ಪ್ರತಿ ದಿವಸ. ಸೊ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಪ್ರತಿ ವೀಡಿಯೋವನ್ನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ ಈ ಎಕ್ಸಾಮ್ಸ್ ಬಗ್ಗೆ. ಸೊ KSET 2026 ಪರೀಕ್ಷೆ 37 ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷಾ ಕೇಂದ್ರಗಳ ವಿವರ ಪುಟ ಸಂಖ್ಯೆ 7ರಲ್ಲಿ ಮತ್ತು 8ರಲ್ಲಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಲವೊಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ನೀವು ನೋಡ್ಕೋಬೇಕು. ಸೊ ಇನ್ನು ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ಕೋತಿದ್ದೀರೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯಾರೆಲ್ಲ ಅರ್ಜಿ ಸಲ್ಲಿಸಲು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಿಮಗೆ ಲಿಂಕನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.